ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಪೊಲೀಸ್ ಇಲಾಖೆ ಹೆಲ್ಮೆಟ್ ಕುರಿತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಅಂತ ಡಿಸೆಂಬರ್ 12ರಿಂದ ಪೊಲೀಸ್ ಇಲಾಖೆ ಖಡಕ್ ಆದೇಶ ಮಾಡಿತ್ತು. ರಸ್ತೆಗಿಳಿದು ಹೆಲ್ಮೆಟ್ ಧರಿಸದ ದ್ವಿಚಕ್ರ ವಾಹನ ಸವಾರರಿಗೆ ಪೊಲೀಸ್ ಇಲಾಖೆಯಿಂದ ದಂಡ ಹಾಕಿ ಬಿಸಿ ಮುಟ್ಟಿಸಿದ್ರು. 4 ದಿನಗಳಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ 18 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ದಂಡವನ್ನು ವಸೂಲಿ ಮಾಡಿದ್ದಾರೆ. ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಪೊಲೀಸರು ಕಟ್ಟುನಿಟ್ಟಾಗಿ ಹೆಲ್ಮೆಟ್ ಕಡ್ಡಾಯಕ್ಕೆ ಕ್ರಮ ವಹಿಸಿದರೆ, ಇತ್ತ ಶಿಡ್ಲಘಟ್ಟದಲ್ಲಿ ಮಾತ್ರ ಹೆಸರಿಗೆ ಮಾತ್ರ ಹೆಲ್ಮೆಟ್ ಕಡ್ಡಾಯವಾಗಿದೆ. ಹೌದು, ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ವಹಿಸಿ 90% ಮಂದಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವಂತೆ ಮಾಡಿದರೆ, ಶಿಡ್ಲಘಟ್ಟ ತಾಲೂಕಿನಲ್ಲಿ ಮಾತ್ರ ತದ್ವಿರುದ್ಧ ವಾತಾವರಣ ನಿರ್ಮಾಣವಾದಂತಿದೆ. ಹೆಸರಿಗೆ ಮಾತ್ರ ಪೊಲೀಸರು ರಸ್ತೆ ಬದಿ ನಿಂತಿದ್ದು ಕ್ಯಾರೆ ಮಾಡದ ಜನರು ಹೆಲ್ಮೆಟ್ ಇಲ್ಲದೇನೆ ಬೈಕ್ ಓಡಿಸ್ತಾ ಇದ್ದಾರೆ. ಈ ಕುರಿತು ವರದಿ ಮಾಡಲು ತೆರಳಿದ್ದ ವರದಿಗಾರನ ಮೇಲೆ ಪೊಲೀಸ್ ಸಿಬ್ಬಂದಿಯೊಬ್ಬರು ದಬ್ಬಾಳಿಕೆ ತೋರಿದ್ದಾರೆ ಎಂದು ತಿಳಿದು ಬಂದಿದೆ. ಪೊಲೀಸರ ನಡೆಗೆ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ. ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಹೆಲ್ಮೆಟ್ ಕಡ್ಡಾಯ ಅಂತೇಳಿ ಮಾಡಿದ್ರು, ಅದು 2-3 ದಿನಕ್ಕೆ ಸೀಮಿತ ಆಗ್ತಾ ಇದೆ. ಇವತ್ತು ಸಾರ್ವಜನಿಕರು ವಿನಂತಿ ಮಾಡ್ತಾ ಇದ್ದೇವೆ, ಇವತ್ತು ಪೊಲೀಸರಿಗೆ ಭಯ ಬಿದ್ದು ಹೆಲ್ಮೆಟ್ ಹಾಕಬೇಡ್ರಿ, ಆದರೆ ನಮ್ಮ ಪ್ರಾಣ ಉಳ್ಕೊಳ್ಳೋದಕ್ಕಾಗಿ ಹೆಲ್ಮೆಟ್ ಹಾಕಿ. ಇವತ್ತು ಪೊಲೀಸ್ 2 ದಿನಕ್ಕೆ ಅದರ ಬಿಸಿ ಮುಗಿಸಿ ಇವತ್ತು ಅವ್ರ ಪಾಡ್ಕೊಂಡಿದ್ದಾರೆ. ಇವತ್ತು ಪೊಲೀಸ್ ಇಲಾಖೆ ಕೂಡ ಯಾರು ಹೆಲ್ಮೆಟ್ ಹಾಕಿಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಮತ್ತು ಇನ್ನೂ ಒಂದು ಏನು ಅವರೇ ಉಚಿತವಾಗಿ ಸರ್ಕಾರದ ಕಡೆಯಿಂದ ಅಥವಾ ಏನು ಇವತ್ತು 500 ರೂಪಾಯಿ ಫೈನ್ ಹಾಕೋ ಬದಲು ಅದೇ 500 ರೂಪಾಯಿ ಹೆಲ್ಮೆಟ್ ಕೊಟ್ಟು ಈ ಸರಿ ಬಿಟ್ಟರೆ ಸಾರ್ವಜನಿಕರಿಗೂ ಒಳ್ಳೆಯದಾಗುತ್ತೆ. ಹಾಗಾಗಿ ಪೊಲೀಸ್ ಇಲಾಖೆ ಕ್ರಮ ವಹಿಸಬೇಕು. ಮತ್ತು ನಮ್ಮ ಸಾರ್ವಜನಿಕರು ವಿನಂತಿ ಮಾಡ್ತೇನೆ, ದಯವಿಟ್ಟು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ದಯವಿಟ್ಟು ಹೆಲ್ಮೆಟ್ ಬಳಸಿ ಆರೋಗ್ಯ ಕಾಪಾಡಿ. ಶಿಡ್ಲಘಟ್ಟದಲ್ಲಿ ಯಾವ ರೀತಿ ಹೆಲ್ಮೆಟ್ ಆಗ್ತಾಯಿದ್ದಾರೆ ಆಗ್ತಾಯಿಲ್ವ ಪಾಲನೆ ಮಾಡ್ತಾರೆ? ಶಿಡ್ಲಘಟ್ಟದಲ್ಲಿ 2 ದಿವಸದಿಂದ ಕಡ್ಡಾಯವಾಗಿ ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕ್ತಾಯಿದ್ರು. ಆದರೆ ನಿನ್ನೆ ಇವತ್ತು ಕೂಡ ಕೆಲವರು ದ್ವಿಚಕ್ರ ವಾಹನಕಾರರು ಹೆಲ್ಮೆಟ್ ಹಾಕ್ತಾ ಇಲ್ಲ. ಹಾಗಾಗಿ ಇವತ್ತು ಪೊಲೀಸ್ ಇಲಾಖೆ ಏನು ಅದು ಮುಂದುವರಿಬೇಕು ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಸೊ ಪೊಲೀಸ್ ಇಲಾಖೆ ಕರ್ತವ್ಯ ಮಾಡ್ತಾ ಇಲ್ವ ಅಂತ ಇವತ್ತು SP ಅವರು ಏನು ಆದೇಶ ಮಾಡಿದ್ದಾರೆ, SP ಅವರ ಆದೇಶವನ್ನು ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಪೊಲೀಸರು ಕಡ್ಡಾಯವಾಗಿ ಆದೇಶವನ್ನು ಪಾಲನೆ ಮಾಡಬೇಕು. ಯಾರು ಹೆಲ್ಮೆಟ್ ಹಾಕಿಲ್ಲ ಅವ್ರು ಜಾಗೃತಿ ಮೂಡಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರು ಪಣ ತೊಟ್ಟು ಜಿಲ್ಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸಂಚಾರ ಮಾಡಬೇಕು ಅಂತ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಆದರೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಅದು ಸಾಧ್ಯವಾಗದೇ ಇರೋದು ಬೇಸರದ ಸಂಗತಿಯಾಗಿದೆ. ಶಿಡ್ಲಘಟ್ಟ ನಗರದಲ್ಲಿ ಪೊಲೀಸರು 2 ದಿನಗಳು ಬಿಗಿ ಮಾಡಿ ದಂಡ ವಿಧಿಸಿ 3ನೇ ದಿನ ಎಂದಿನಂತೆ ಯಥಾ ರಾಜ ತಥಾ ಪ್ರಜಾ ಅನ್ನೋ ಥರ ಬಿಟ್ಟುಬಿಟ್ಟಿದ್ದಾರೆ. ಪೊಲೀಸರು ಹೆಲ್ಮೆಟ್ ಹಾಕದ ದ್ವಿಚಕ್ರ ವಾಹನ ಸವಾರರ ವಿರುದ್ಧ ಕ್ರಮ ತೆಗೆದುಕೊಳ್ಳದೆ ರಸ್ತೆ ಬದಿ ನಿಂತು ಕಣ್ ಮಿಟುಕಿಸಿ ನೋಡ್ತಾ ಇದ್ದಾರೆ. ಈ ವಿಚಾರ SP ಕುಶಾಲ್ ಚೌಕ್ಸೆ ಅವರಿಗೂ ಬೇಸರ ಮೂಡಿಸಿದೆ.
ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಒಂದು ಸ್ಪೆಷಲ್ ಹೆಲ್ಮೆಟ್ ಅವೇರ್ನೆಸ್ ಅಭಿಯಾನ ಮಾಡಿ 12ನೇ ತಾರೀಕಿಂದ ಕಡ್ಡಾಯವಾಗೂ ಎಲ್ಲರೂ ಹೆಲ್ಮೆಟ್ ಹಾಕಬೇಕು ಈ ಥರ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿ ಈಗ ತುಂಬ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀವಿ. ಕಳೆದ 3-4 ದಿನದಿಂದ ಟೋಟಲ್ ಮೋರ್ ದೆನ್ 3000 ಕೇಸಸ್ ಮತ್ತು ಮೋರ್ ದೆನ್ 17 lakh ಫೈನ್ ಹೆಲ್ಮೆಟ್ ಫೈನ್ ಆಗಿದೆ ಪಬ್ಲಿಕ್ ಮೇಲೆ. ಆಲ್ಮೋಸ್ಟ್ 80-90% ಜನ ಹೆಲ್ಮೆಟ್ ಹಾಕ್ತಾ ಇದ್ದಾರೆ. ಬಟ್ ಇದು ಹೆಲ್ಮೆಟ್ ಹಾಕ್ತಾ ಇದ್ದಾರೆ ಜನ ನಮ್ಮ ಪ್ರಕಾರ ಪೊಲೀಸ್ದು ಭಯದಿಂದ. ಅದು ಆಗಬಾರ್ದು. ನನ್ನ ಮನವಿ ಏನಿದೆ ಕಿ ನಿಮ್ಮ ಸುರಕ್ಷಕ್ಕಾಗಿದೆ ಅದು ಅರ್ಥ ಆಗಬೇಕು, ಪಬ್ಲಿಕ್ಗೆ ಅದೇ ಅರ್ಥ ಆಗಬೇಕು ಕಿ ನಿಮ್ಮ ಸುರಕ್ಷಕ್ಕಾಗಿ ಇದೆ ಇಲ್ಲ ಟ್ರಾಫಿಕ್ ರೂಲ್ಸ್ ಆ ಕಾರಣ ಬಗ್ಗೆ ಹಾಕಿ. ಪೊಲೀಸ್ ಫೈನ್ ಹಾಕ್ತಾ ಇದ್ದಾರೆ ಅಥವಾ ಗಾಡಿ ಸ್ಟಾಪ್ ಮಾಡ್ತಾ ಇದ್ದಾರೆ ಈ ಕಾರಣ ಬಗ್ಗೆ ಹಾಕ್ತಾ ಇದ್ದಾರೆ. ತೋ ಈ ಥರ ಮೈಂಡ್ಸೆಟ್ ಚೇಂಜ್ ಆಗಲ್ಲ. ಬಿಕಾಸ್ ನಾವು ನೋಡಿದ್ದೀವಿ ಸುಮಾರು ಆಕ್ಸಿಡೆಂಟ್ಸ್ ಆಗ್ತಾಯಿದೆ, ಸುಮಾರು ಜನದು ಡೆತ್ ಆಗಿದೆ. ಮತ್ತು ಸುಮಾರು ದಿನ ಪೊಲೀಸ್ ಕಂಟಿನ್ಯೂಸ್ ಆಗಿ ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಸೊ ಸ್ವಲ್ಪ ದಿನ ಮಾಡ್ತಾರೆ ಜನ, ಆಮೇಲೆ ನೋಡ್ತಾರೆ ಕಿ ಪೊಲೀಸ್ ಬೇರೆ ಕೆಲಸಕ್ಕೆ ಬ್ಯುಸಿ ಆಗಿದ್ದಾರೆ, ಆಮೇಲೆ ಮತ್ತೆ ಬಿಡ್ತಾರೆ ಅದನ್ನು. ಬಟ್ ನನ್ನದು ಮನವಿ ಅದೇ ಇದೆ ಕಿ ಅದನ್ನು ಕಂಟಿನ್ಯೂಸ್ ಆಗಿ ಪ್ರತಿದಿನ ಹಾಕಬೇಕು. ಸುಮಾರು ಜನ ಈಗ ಪೊಲೀಸ್ದು ಭಯದಿಂದ ಕೈಯಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ತಲೆ ಮೇಲೆ ಹಾಕಲ್ಲ. ಸೊ ಇದು ಅರ್ಥ ಆಗಬೇಕು ಕಿ ಆಕ್ಸಿಡೆಂಟ್ ಆಗುತ್ತೆ, ಆಮೇಲೆ ಹೆಲ್ಮೆಟೇ ನಿಮಗೆ ಯೂಸ್ ಆಗುತ್ತೆ. ನೀವು ಕೈ ಮೇಲೆ ಏನು ಹೆಲ್ಮೆಟ್ ಹಾಕಿದ್ದೀರ ಅದು ಏನು ನಿಮ್ಮ ತಲೆಗೆ ಸೇಫ್ಟಿ ಆಗಲ್ಲ. ಅದೇ ರೀತಿ ಸುಮಾರು ಜಾಗ ಶಿಲ್ಘಟ್ಟ ಅಥವಾ ಬೇರೆ ಜಾಗದಲ್ಲಿ ಈ ಥರ ಹೇಳ್ತಾ ಇದ್ದಾರೆ ಪಬ್ಲಿಕ್ ಸರ್ ಇಲ್ಲಿ ಸ್ವಲ್ಪ ಇಂಪ್ಲಿಮೆಂಟೇಷನ್ ಕಡಿಮೆ. ಸೊ ಇದು ಸ್ಟಾರ್ಟಿಂಗಿಂದ ನಾನು ಹೇಳಿದ್ದೀನಿ, ನಮಗೆ ಈ ಅಭಿಯಾನ ಬಗ್ಗೆ ಪೊಲೀಸ್ ಜೊತೆಗೆ ನಮಗೆ ಪಬ್ಲಿಕ್ದು ಸಹಕಾರ ಜಾಸ್ತಿ. ಬಿಕಾಸ್ ಈ ಪಬ್ಲಿಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಪಬ್ಲಿಕ್ಗೆ ಅರ್ಥ ಆಗಬೇಕು ಕಿ ಅವ್ರದ್ದು ಸುರಕ್ಷಕ್ಕಾಗಿದೆ. ಶಿಲ್ಘಟ್ಟಲ್ಲಿ ಕಡಿಮೆ ಇದೆ, ತೋ ನಾನು ಶಿಲ್ಘಟ್ಟ ಆಫೀಸರ್ ಜೊತೆ ಮಾತಾಡಿ ಕಿ ನಾನು ಸ್ವಂತ ಬರ್ತೀನಿ, ಒಂದು ದಿನ ಅಲ್ಲಿ ಫೈನ್ಸ್ ಹಾಕ್ತೀನಿ, ಈ ಥರ ಒಂದು ತೀರ್ಮಾನ ಮಾಡಿದ್ದೀನಿ. ಸೊ ಅಲ್ಲಿ ಒಂದು ದಿನ ವಿಸಿಟ್ ಮಾಡಿ ತುಂಬ ಸ್ಟ್ರಿಕ್ಟಾಗಿ ನಾವು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೋಡಿ, ಪೊಲೀಸ್ದು ನಿರ್ಲಕ್ಷಣೆ ಇದೆ ಇದು ನನ್ನ ಪ್ರಕಾರ ಹೇಳೋಕ್ಕೆ ಆಗಲ್ಲ. ಬಿಕಾಸ್ ಪೊಲೀಸ್ ಮ್ಯಾನ್ ಪವರ್ ಲಿಮಿಟೆಡ್ ಇದೆ, ಎಲ್ಲ ಸ್ಟೇಷನ್ಸಲ್ಲಿ ಲಿಮಿಟೆಡ್ ಸ್ಟಾಫ್ ಇದೆ. ನಾವು ಲಾಸ್ಟ್ ವೀಕಿಂದ ಪ್ರತಿದಿನ ರೋಡಲ್ಲಿ ನಿಂತ್ಕೊಂಡು ಫೈನ್ಸ್ ಹಾಕ್ತಾ ಇದ್ದೀವಿ. ಬಟ್ ಪೊಲೀಸ್ದು ಸುಮಾರು ಬೇರೆ ಡ್ಯೂಟೀಸ್ ಕೂಡ ಇದೆ. ಈಗ ನಮ್ಮ ಸ್ಟಾಫ್ದವರು ಸುಮಾರು ಜನ ಬೆಳಗಾವಿ ಬಂದೋಬಸ್ತ್ಗೆ ಈಗ ಹೋಗಿದ್ದಾರೆ. ನಿನ್ನೆ ಸುಮಾರು ಜನ ದಾವಣಗೆರೆ ಬಂದೋಬಸ್ತ್ಗೆ ಹೋಗಿದ್ದಾರೆ. ಅದೇ ಥರ ರೆಗ್ಯುಲರ್ ಆಗಿ ಬಂದೋಬಸ್ತ್ ಡ್ಯೂಟೀಸ್ಗೆ ಹೋಗ್ತಾರೆ, ಅಥವಾ ಯಾವುದು ಕ್ರೈಮ್ ವಗೇರ ಆಗಿದೆ ಆ ಡ್ಯೂಟೀಸ್ಗೆ ಹೋಗ್ತಾರೆ, ಯಾವುದು ಜಾತ್ರಾ ವಗೇರ ನಡ್ತಾ ಇದೆ, ಯಾವುದು ಪ್ರೋಗ್ರಾಮ್ಸ್ ನಡ್ತಾ ಇದೆ ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ರೆಗ್ಯುಲರ್ ಡ್ಯೂಟೀಸ್ ಕೂಡ ಇದೆ ಟ್ರಾಫಿಕ್ ಡ್ಯೂಟೀಸ್ ಜೊತೆಗೆ. ಸೊ ಡೆಫಿನೆಟ್ಲಿ ಪ್ರತಿದಿನ ಎಷ್ಟು ಸ್ಟ್ರಿಕ್ಟಾಗಿ ಹಾಕೋಕ್ಕೆ ಆಗಲ್ಲ. ಬಿಕಾಸ್ ನಾಳೆ ಬೇರೆ ಯಾವುದು ದೊಡ್ಡದು ಕೆಲಸ ಆಗುತ್ತೆ, ದೊಡ್ಡದು ಬಂದೋಬಸ್ತ್ ಆಗಿದೆ ಕಿ ಎಲ್ಲ ಡಿಸ್ಟಿಕ್ಕಿಂದ ಡ್ರಾ ಮಾಡಿದ್ದೀನಿ ಸಿಬ್ಬಂದಿಗೆ, ತೋ ಆ ಜಾಗ ಹೋಗಿ ಕೆಲಸ ಮಾಡ್ತಾರೆ. ಸೊ ಈ ಕೆಲಸಕ್ಕೆ ಪಬ್ಲಿಕ್ದು ಸಹಕಾರ ಜಾಸ್ತಿ ಅವಶ್ಯಕತೆ ಕಿ ಅರ್ಥ ಆಗಬೇಕು ಅವ್ರಿಗೆ ಕಿ ಅವ್ರದ್ದು ಸೇಫ್ಟಿಗೋಸ್ಕರ ಇದು ಇಲ್ಲ. ಅವರು ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತೋ ನಮಗೆ ತುಂಬ ಸಂತೋಷ ಆಗುತ್ತೆ, ಖುಷಿ ಆಗಿಬಿಡುತ್ತೆ ಕಿ ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ, ನಾವು ಬೇರೆ ಕೆಲಸ ಮೇಲೆ ಫೋಕಸ್ ಮಾಡ್ತೀವಿ. ಒಟ್ಟಾರೆ ಜಿಲ್ಲೆಯಲ್ಲಿ ಏನೋ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡು ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ ಸಂಚಾರ ಮಾಡಬೇಕು ಅನ್ನುವಂಥ SP ಕುಶಾಲ್ ಚೌಕ್ಸೆ ಅವರ ಕನಸಿಗೆ ಶಿಡ್ಲಘಟ್ಟ ಪೊಲೀಸರು ತಣ್ಣೀರು ಎರಚ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲದೆ ತಪ್ಪನ್ನು ಪ್ರಶ್ನೆ ಮಾಡಿದವ್ರ ಮೇಲೂ ದಬ್ಬಾಳಿಕೆ ಮಾಡಿ ಧಮಕಿ ಹಾಕೋದು ಎಷ್ಟು ಸರಿ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.